ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ.
ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ. ರಾಜ್ಯದಲ್ಲಿ ಹಾಲಿನ ದರ ಏರಿಕೆ ನಂತರದಲ್ಲಿ ಸಾಲು ಸಾಲು ಜನಾಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದು ನೇರವಾಗಿ ಹೈನುಗಾರಿಕೆ ನಡೆಸುವವರ ಜೇಬಿಗೆ ಹೋಗುತ್ತೆ ಅನ್ನೋ ಸರ್ಕಾರದ ಸಮರ್ಥನೆ ಕೂಡ ಇತ್ತು. ಇದೀಗ ಶಿಮೂಲ್ ಹಾಲು ಉತ್ಪಾದಕರಿಗೆ ಗುಡ್ ನ್ಯೂಸ್. ಉತ್ಪಾದಕರಿಂದ ಖರೀದಿಸುವ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. ರೈತರಿಗೆ 4 ರೂಪಾಯಿ ದರ ಹೆಚ್ಚಿಸಿ ಆದೇಶ ಹೊರಡಿಸಿದೆ ಶಿಮೂಲ್. ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ ಹಾಲು ಒಕ್ಕೂಟ ಈ ವ್ಯಾಪ್ತಿಯಲ್ಲಿ ಬರುವ ರೈತರಿಗೆ ಈ ಹೆಚ್ಚಿನ ಹಣ ವರ್ಗಾವಣೆ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಏಪ್ರಿಲ್ 1ರಿಂದಲೇ ಜಾರಿಗೆ ಬರುವಂತೆ ಪರಿಷ್ಕೃತ ದರ ಜಾರಿಯಾಗ್ತಾ ಇದೆ. ಪ್ರತಿ ಲೀಟರ್ ಹಾಲಿನ ದರ 30.22 30 ರೂಪಾಯಿ 22 ಪೈಸೆ ಬದಲಿಗೆ 34 ರೂಪಾಯಿ 22 ಪೈಸೆಗೆ ಹೆಚ್ಚಳ ಮಾಡಲಾಗಿದೆ.